ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಸ್ಸಾಂ ಚುನಾವಣೆಗಳಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಅಬ್ಸರ್ವರ್ ಆಗಿ, ವೀಕ್ಷಕರಾಗಿ ಕಳಿಸ್ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈ ತೀರ್ಮಾನ ಮಾಡಿದೆ. ಇನ್ನೊಂದು ವಿಶೇಷ ಏನು ಅಂದ್ರೆ, ಅದೇ ಅಸ್ಸಾಂ ಚುನಾವಣೆಗಳಿಗೆ ಸ್ಕ್ರೀನಿಂಗ್ ಕಮಿಟಿಯ ಪ್ರೆಸಿಡೆಂಟ್ ಆಗಿ, ಅಂದ್ರೆ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ, ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಸಮಿತಿ ಇದೆಯಲ್ಲ ಅದರ ಅಧ್ಯಕ್ಷರಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನ ನೇಮಕ ಮಾಡಲಾಗಿದೆ. ಆ ಮೂಲಕ ಪ್ರಿಯಾಂಕಾ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಕೆಲಸ ಮಾಡಲಿದ್ದಾರೆ ಅಸ್ಸಾಂ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸೋದಕ್ಕೆ, ಅಥವಾ ಕಾಂಗ್ರೆಸ್ ಚುನಾವಣಾ ಪ್ರಕ್ರಿಯೆಗಳನ್ನ ನೋಡ್ಕೊಳ್ಳೋದಕ್ಕೆ. ಸೊ ಇದರ ಹಿಂದೆ ಒಂದು ರಾಷ್ಟ್ರ ಮಟ್ಟದ ತಂತ್ರಗಾರಿಕೆ ಇದೆ, ಇನ್ನೊಂದು ರಾಜ್ಯ ಮಟ್ಟದ ತಂತ್ರಗಾರಿಕೆನೂ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಸಿಎಂ ಕಾದಾಟ ಏನಿದೆ ಅದಕ್ಕೆ ಒಂದಷ್ಟು ಬ್ರೇಕ್ ಬೀಳುತ್ತೆ. ಯಾಕೆಂದ್ರೆ ಅಸ್ಸಾಂ ಚುನಾವಣೆ ಇರೋದು ಏಪ್ರಿಲ್ ತಿಂಗಳಲ್ಲಿ, ಇನ್ನೂ ಮೂರುವರೆ ತಿಂಗಳು ಇರೋದ್ರಿಂದ ಆ ಮೂರುವರೆ ತಿಂಗಳು ಡಿ ಕೆ ಶಿವಕುಮಾರ್ ಅಸ್ಸಾಮಲ್ಲಿ ಬ್ಯುಸಿ ಇರಬೇಕಾಗತ್ತೆ. ಸೊ ಅದರ ಅರ್ಥ ಏನು, ಕರ್ನಾಟಕ ರಾಜಕೀಯದಲ್ಲಿ ಅದರ ಅರ್ಥ ಏನು, ಹೈಕಮಾಂಡ್ ಏನು ಮಾಡಕ್ ಹೊರಟಿದೆ, ಮತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಎಂಟ್ರಿ ಅಸ್ಸಾಂಗೆ ಯಾವ ತಂತ್ರಗಾರಿಕೆಯ ಆಧಾರದ ಮೇಲೆ ಹೈಕಮಾಂಡ್ ಅವರನ್ನ ಅಲ್ಲಿಗೆ ಕಳಿಸ್ಕೊಡ್ತಾ ಇದೆ, ಒಂದಷ್ಟು ನನ್ನ ವಿಶ್ಲೇಷಣೆಯನ್ನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಅಸ್ಸಾಂಗೆ ಕಳಿಸ್ತಾ ಇರೋದರ ಹಿಂದಿನ ಉದ್ದೇಶವನ್ನ ನೀವು ಹೈಕಮಾಂಡ್ ಲೆಕ್ಕದಲ್ಲಿ ನೋಡೋದಾದ್ರೆ, ಅಬ್ಸರ್ವರ್ ಆಗಿ ಅಥವಾ ವೀಕ್ಷಕರಾಗಿ, ಮೇನ್ ಬರುವಂತಹದ್ದು ಅಸ್ಸಾಂ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೇಕಾಗಿರುವಂತಹ ಆರ್ಥಿಕ ಬಲ. ಆರ್ಥಿಕ ಬಲವನ್ನ ಡಿ ಕೆ ಶಿವಕುಮಾರ್ ನಿಭಾಯಿಸಬಲ್ಲ ಶಕ್ತಿಯನ್ನ ಹೊಂದಿರುವಂತಹ ವ್ಯಕ್ತಿ, ನಾಯಕ ಮತ್ತು ಧೈರ್ಯ ಇರುವಂತಹ ವ್ಯಕ್ತಿ. ಹಾಗಾಗಿ ಡಿ ಕೆ ಶಿವಕುಮಾರನ್ನ ಅಲ್ಲಿ ಅಬ್ಸರ್ವರ್ ಆಗಿ ಕಳಿಸ್ತಿದ್ದಾರೆ. ಅಸ್ಸಾಂನಲ್ಲಿ ಇರುವಂತಹ ಪರಿಸ್ಥಿತಿ ಇದೆಯಲ್ಲ ಅದು ಕಾಂಗ್ರೆಸ್ಗೆ ಪೂರಕವಾಗಿದೆ. ಆದರೆ ಕಾಂಗ್ರೆಸ್ ಯಾವುದೇ ರಾಜ್ಯದಲ್ಲಿ ಬಿಜೆಪಿಯೊಂದಿಗೆ ನೇರ ಫೈಟ್ ಆದಾಗ ಗೆಲ್ಲೋದನ್ನ ಮರ್ತೇ ಬಿಟ್ಟಿದೆ. ಅದು ಹರಿಯಾಣ ಇರಬಹುದು, ಮಹಾರಾಷ್ಟ್ರ ಇರಬಹುದು, ಬೇರೆ ಯಾವುದೇ ರಾಜ್ಯಗಳಿರಬಹುದು. ಹರಿಯಾಣದಲ್ಲಿ ಗೆದ್ದೇ ಬಿಡ್ತು ಕಾಂಗ್ರೆಸ್ ಬಿಜೆಪಿಯ ವಿರುದ್ಧ, ನೇರ ಫೈಟ್ ಇರುವಂತಹದ್ದು ಅಂತ ಹೇಳಲಾಯಿತು. ಆದರೆ ಕೊನೆ ಕ್ಷಣದಲ್ಲಿ ಅಚ್ಚರಿ ಅನ್ನೋ ರೀತಿಯಲ್ಲಿ ಗೋಧಿ ಮಾಧ್ಯಮಗಳ ಸರ್ವೆಗಳನ್ನೂ ಸಹ ತಲೆ ಕೆಳಗು ಮಾಡಿ ಬಿಜೆಪಿ ನಿರಾಯಾಸವಾಗಿ ಗೆದ್ಕೊಂಡ್ಬಿಡ್ತು. ನಿರಾಯಾಸವಾಗಿ, ಫೈಟೇ ಇಲ್ಲ ಅನ್ನೋ ರೀತಿಯಲ್ಲಿ ಗೆದ್ಕೊಂಡ್ಬಿಡ್ತು. ಅದೇ ಪರಿಸ್ಥಿತಿ ಈಗ ಅಸ್ಸಾಂಗೆ ಬರದೇ ಇರಲಿ ಅನ್ನುವಂಥದ್ದು ಕಾಂಗ್ರೆಸ್ ಲೆಕ್ಕಾಚಾರ. ಅಲ್ಲಿ ಈಗ ಮುಖ್ಯಮಂತ್ರಿ ಆಗಿರುವಂತಹವರು ಹಿಮಂತ ಬಿಸ್ವ ಸರ್ಮಾ. ಈ ಹಿಂದೆ ಆ ವ್ಯಕ್ತಿ ಕಾಂಗ್ರೆಸ್ಸಿನಲ್ಲಿ ಮಂತ್ರಿಯಾಗಿದ್ದಂಥವ್ರು. ರಾಹುಲ್ ಗಾಂಧಿಗೆ ಪ್ರಾಣವನ್ನೇ ಕೊಡೋದಕ್ಕೆ ಸಿದ್ಧ ಇದ್ದೀನಿ ಅನ್ನೋ ರೀತಿ ನಡ್ಕೊಳ್ತಿದ್ದಂತಹ ವ್ಯಕ್ತಿ ದಿಢೀರಂತ ಕಾಂಗ್ರೆಸ್ನಿಂದ ಕಟ್ ಮಾಡಿಕೊಂಡು ಬಿಜೆಪಿಗೆ ಹೋಗಿ ಅಲ್ಲಿಂದ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಆ ಹಿಮಂತ ಬಿಸ್ವ ಶರ್ಮಾ ಕಾಂಗ್ರೆಸ್ನಲ್ಲಿ ಇರಬೇಕಾದ್ರೆ, ಹಿಮಂತ ಬಿಸ್ವ ಶರ್ಮಾ ದೇಶದಲ್ಲಿಯೇ ಅತಿ ದೊಡ್ಡ ಭ್ರಷ್ಟ ಅಂತ ಬಿಜೆಪಿ ಆರೋಪ ಮಾಡಿದ್ದಲ್ಲದೆ ಒಂದು ಪುಸ್ತಕ ಬಿಡುಗಡೆ ಮಾಡಿತ್ತು. ಹಿಮಂತ ಬಿಸ್ವ ಶರ್ಮಾ ಕರ್ಮಕಾಂಡಗಳು ನೋಡಿ ಎಷ್ಟು ಭ್ರಷ್ಟಾಚಾರ ಅಂದ್ರೆ ಒಂದು ಪುಸ್ತಕ ಆಗಿದೆ, ಈ ಪುಸ್ತಕವನ್ನ ಎಲ್ಲರೂ ಓದಿ ಅಂತ ಬಿಜೆಪಿ ಹಂಚಿತ್ತು. ಅಂಥ ಹಿಮಂತ ಬಿಸ್ವ ಶರ್ಮಾ, ನೂರಾರು ಕೇಸುಗಳಿದ್ದಂತಹ ಹಿಮಂತ ಬಿಸ್ವ ಶರ್ಮಾ ಬಿಜೆಪಿಗೆ ಬಂದ ತಕ್ಷಣನೇ ಅತ್ಯಂತ ಭ್ರಷ್ಟ ವ್ಯಕ್ತಿಯಿಂದ ಅತಿ ದೊಡ್ಡ ದೇಶಭಕ್ತರಾಗಿ ಬದಲಾದರು. ಅವರನ್ನ ಅಲ್ಲಿನ ಪ್ರೆಸಿಡೆಂಟ್ ಮಾಡಲಾಯಿತು, ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಅನಂತರ ಮುಂದಿನ ಚುನಾವಣೆಯಲ್ಲಿ ಅವರನ್ನ ಮುಖ್ಯಮಂತ್ರಿ ಮಾಡಿ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಈಗ ಏನಾಗಿದೆ ಅಸ್ಸಾಂನಲ್ಲಿ ಅಂತಂದ್ರೆ, ಅಸ್ಸಾಮನ್ನ ಹಿಂದೂ ಮುಸ್ಲಿಂ ಲ್ಯಾಬೊರೇಟರಿ ಮಾಡೋ ರೀತಿಯಲ್ಲಿ ಹಿಮಂತ ಬಿಸ್ವ ಶರ್ಮಾ ಆಡಳಿತ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಪ್ರತಿಯೊಂದಕ್ಕೂ ಸಹ ಮುಸ್ಲಿಮರನ್ನ ನೇರವಾಗಿ ಟಾರ್ಗೆಟ್ ಮಾಡುವ ಕೆಲಸವನ್ನ, ಆ ನೀಚತನವನ್ನ, ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡೋದು ನೀಚತನ. ಯಾವುದೇ ದೇಶದಲ್ಲಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ರೆ ಅದು ಅಲ್ಲಿನ ನೀಚತನ. ಭಾರತದಲ್ಲಿ ಮುಸ್ಲಿಮರನ್ನ, ಕ್ರೈಸ್ತರನ್ನ, ಬೌದ್ಧರನ್ನ, ಜೈನರನ್ನ, ಇವರನ್ನ ಟಾರ್ಗೆಟ್ ಮಾಡಿದ್ರೆ ಇಲ್ಲಿನ ನೀಚತನ. ಸೊ ಅಲ್ಪಸಂಖ್ಯಾತರ ಮೇಲೆ ನಡೆಯುವಂತಹ ದಾಳಿಗಳು, ಹಲ್ಲೆಗಳು, ಅಥವಾ ಕಾನೂನಾತ್ಮಕವಾಗಿಯೇ ಆ ಕಾನೂನನ್ನೇ ತಿರುಚಿ ಬಳಸುವಂತಹ ಸರ್ಕಾರಗಳು ಎಲ್ಲವೂ ನೀಚತನ. ಆ ನೀಚತನವನ್ನ ಹಿಮಂತ ಬಿಸ್ವ ಶರ್ಮಾ ಸೂಪರ್ ಲೆವೆಲ್ ಅಲ್ಲಿ ಮಾಡ್ಕೊಂಡು ಬರ್ತಿದ್ದಾರೆ. ಯೋಗಿ ಆದಿತ್ಯನಾಥನ್ನೇ ಮೀರಿಸುವಂತಹ ಮಟ್ಟಕ್ಕೆ ಒಂದೊಂದು ಬಾರಿ ದ್ವೇಷವನ್ನ ನೇರವಾಗಿ ಹೇಳ್ತಾರೆ. ಮುಲ್ಲಾಗಳು, ಅದು ಇದು ಪದ ಬಳಕೆನೂ ಒಂದು ಗೌರವಯುತವಾಗಿ ಇರೋದಿಲ್ಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯಿಂದ. ಆದರೆ ಇತ್ತೀಚೆಗೆ ಅಲ್ಲಿ ಅಸ್ಸಾಂನ ಒಂದು ರೀತಿ ಪ್ರತೀಕವಾಗಿದ್ದಂತಹ ಜುಬಿನ್ ಗರ್ಗ್ ಅನ್ನುವಂತಹ ಗಾಯಕನ ಕೊಲೆ ಆಯಿತು
ಅದು ಎಲ್ಲಿ? ಸಿಂಗಪೂರಲ್ಲಾಯ್ತು. ಸಿಂಗಪೂರಲ್ಲಿ ಕಾನ್ಸರ್ಟ್ ಇದೆ, ಕಚೇರಿ ಇದೆ, ಪ್ರೋಗ್ರಾಮ್ ಇದೆ ಅಂತ ಹೋದಂತಹ ಏನು ಜುಬಿನ್ ಗರ್ಗ್ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡುವಾಗ ಜೀವ ಹೋಯ್ತು ಅನ್ನುವಂತಹ ಸುದ್ದಿ ಬಂತು. ಇಡೀ ಅಸ್ಸಾಂ ಕಣ್ಣೀರು ಹಾಕ್ತು. ಯಾಕಂದ್ರೆ ಜುಬಿನ್ ಗರ್ಗ್ಗೆ ಆ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇತ್ತು, ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇತ್ತು. ಇಡೀ ರಾಜ್ಯ ಕಣ್ಣೀರು ಹಾಕ್ತಾ ಆಲ್ಮೋಸ್ಟ್. ಮುಖ್ಯಮಂತ್ರಿ ಸಹ ಸ್ವತಃ ಹೇಳ್ಕೊಂಡ್ರು, ಆಲ್ಮೋಸ್ಟ್ ಕಣ್ಣೀರು ಹಾಕಿದ್ರು. ನಾನು ದೊಡ್ಡ ಫ್ಯಾನ್ ಜುಬಿನ್ ಗರ್ಗ್ಗೆ, ಅವರನ್ನು ಕಳ್ಕೊಂಡಿರೋದು ನನಗೂ ಸಹ ದೊಡ್ಡ ನಷ್ಟ ಅಂತ. ದೊಡ್ಡ ದೊಡ್ಡ ಗಲಾಟೆಗಳಾಯಿತು. ಇದು ಆಕಸ್ಮಿಕ ಅಲ್ಲ, ಇದು ಕೊಲೆ ಆಗಿರೋ ಸಾಧ್ಯತೆ ಇದೆ, ತನಿಖೆ ಆಗಬೇಕು ಅಂತ. ಸಿಂಗಪೂರಿಂದ ಬಂದಂತಹ ಪೋಸ್ಟ್ ಮಾರ್ಟಮ್ ಅನ್ನು ತಿರಸ್ಕರಿಸಿ ಇಲ್ಲಿನ ಅಸ್ಸಾಂ ಸರ್ಕಾರ ಹೊಸದಾಗಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತು. ಆ ಹಿನ್ನೆಲೆಯಲ್ಲಿ ದೊಡ್ಡ ಎನ್ಕ್ವೈರಿಯನ್ನು ಮಾಡಿ, SIT ಮಾಡಿ, ಆ ಎನ್ಕ್ವೈರಿ ಆಧಾರದ ಮೇಲೆ ಜುಬಿನ್ ಗರ್ಗ್ ಸಹಚರರನ್ನೇ 4 ಜನರನ್ನ ಬಂಧಿಸಿದ್ದಾರೆ. ಅವರ ದುಡ್ಡಿಗೋಸ್ಕರ ಅವರನ್ನ ಕೊಲ್ಲಲಾಯಿತು ಅಂತ ಅವರನ್ನ ಜೈಲಿಗೆ ಹಾಕಿದ್ದಾರೆ. ಕೇಸ್ ನಡೀತಾ ಇದೆ. ಇಷ್ಟೆಲ್ಲ ಮಾಡಿದ್ರು ಸಹ ಜುಬಿನ್ ಗರ್ಗ್ ವಿಚಾರದಲ್ಲಿ ಅಲ್ಲಿನ ಜನ ಸಿಟ್ಟಲ್ಲೇ ಇದ್ದಾರೆ ಸರ್ಕಾರದ ವಿರುದ್ಧ. ಇಲ್ಲ, ಸರ್ಕಾರ ಸಮರ್ಪಕವಾಗಿ ಏನನ್ನೂ ಮಾಡಿಲ್ಲ, ಏನು ಮಾಡಿಲ್ಲ ಸರ್ಕಾರ ಈ ವಿಚಾರದಲ್ಲಿ. ಜುಬಿನ್ ಗರ್ಗ್ ಸಾವಿಗೆ ನ್ಯಾಯ ದೊರಕಿಲ್ಲ ಅಂತ ಅಲ್ಲಿ ಆಂಟಿ ಇನ್ಕಂಬೆನ್ಸಿ ಬಂದ್ಬಿಟ್ಟಿದೆ. ಸರ್ಕಾರಿ ವಿರೋಧಿ ಮನಸ್ಥಿತಿ ಅಲ್ಲಿನ ಜನರಲ್ ಬಂದಿದೆ. ಸೊ ಕಾಂಗ್ರೆಸ್ಗೆ ಒಂದು ಸುಸಂದರ್ಭದ ರೀತಿಯಲ್ಲಿ ಕಾಣ್ತಾ ಇದೆ ವಾಪಸ್ ಅಸ್ಸಾಮನ್ನ ಪಡ್ಕೊಳ್ಳೋದಕ್ಕೆ. ಸೊ ಈ ಸಂದರ್ಭದಲ್ಲಿ ಅಸ್ಸಾಮನ್ನ ಗೆಲ್ಲಬೇಕು, ಗೆಲ್ಲುವ ಸಾಧ್ಯತೆ ಇದೆ ಅನ್ನುವ ಸನ್ನಿವೇಶದಲ್ಲಿ ಅಲ್ಲಿನ ಆಯ್ಕೆ ಸಮಿತಿ ಅಭ್ಯರ್ಥಿಗಳ ಆಯ್ಕೆ ಸಮಿತಿಯ ಅಧ್ಯಕ್ಷರನ್ನಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನ ಹಾಕಿದ್ದಾರೆ. ಆ ನಂತರ ಪ್ರಿಯಾಂಕಾ ಗಾಂಧಿ ಅವರಿಗೆ ಓಪನ್ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ನಿಮಗೆ ಬೇಕಾದ ತಂಡವನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಪ್ರಿಯಾಂಕಾ ಗಾಂಧಿ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ DK ಶಿವಕುಮಾರ್ ಅವರನ್ನ. ಇವರು ನನಗೆ ಅಬ್ಸರ್ವರ್ ಆಗಿ ಬೇಕು, ವೀಕ್ಷಕರಾಗಿ ಈ ರಾಜ್ಯದ ಚುನಾವಣೆಗಳಿಗೆ ಬೇಕು ನನಗೆ ಅಂತ ಹೇಳಿ DK ಶಿವಕುಮಾರ್ ಹೆಸರನ್ನು ಪ್ರಸ್ತಾಪ ಮಾಡಿ ರೆಕಮೆಂಡ್ ಮಾಡಿ ಕರೆಸ್ಕೊಳ್ತಿದ್ದಾರೆ. ಸೊ ಇದು ಕೇವಲ ಅಸ್ಸಾಮನ್ನ ಗೆಲ್ಲುವ ಉದ್ದೇಶದಿಂದಲೇ DK ಶಿವಕುಮಾರ್ ಅವರನ್ನ ಅಲ್ಲಿಗೆ ಕರೆಸ್ಕೊಳ್ಳಾಗ್ತಿದೆಯಾ? ಆರ್ಥಿಕ ಬಲ ಬರುತ್ತೆ, ಧೈರ್ಯವಂತರು, ಎಲ್ಲರನ್ನೂ ಸಹ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಚಾಣಕ್ಷತೆ ಇದೆ. ಈ ಕಾರಣಕ್ಕಾಗಿ DK ಶಿವಕುಮಾರ್ ಅಲ್ಲಿ ಕರ್ಕೊಳ್ತಿದ್ದಾರೆ ಅಂದ್ರೆ ಅಲ್ಲಿ ನಮ್ಮ ರಾಜ್ಯದ ಪರಿಸ್ಥಿತಿ ಒಂದ್ಸಲ ಇಣಿಕಿ ನೋಡುತ್ತೆ. ಏನು ಇಲ್ಲಿ ಕುರ್ಚಿ ಗುದ್ದಾಟ ನಡೀತಿದೆಯಲ್ಲ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ. ಸಿದ್ದರಾಮಯ್ಯನವರು ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ, ಸಂಪುಟ ವಿಸ್ತರಣೆ ಮಾಡಿಸ್ಕೊಂಡ್ಬಿಡ್ಬೇಕು. ಆ ಮೂಲಕ ಇನ್ನು ಅಟ್ಲೀಸ್ಟ್ ಇನ್ನೊಂದು ವರ್ಷ ಆದರೂ, ಕೆಲವು ತಿಂಗಳಾದರೂ ಈ ಮುಖ್ಯಮಂತ್ರಿ ಚರ್ಚೆಗೆ ಬ್ರೇಕ್ ಹಾಕ್ಬಿಡ್ಬೇಕು ಅಂತ. ಅದಕ್ಕೆ ಮೊದಲು ಏನಾದ್ರೂ ಒಂದು ಮಾಡಿ ಈ ಬಾರಿಯ ಬಜೆಟ್ ಮಂಡಿಸ್ಬಿಡ್ಬೇಕು. ಅದು ಸಹ ಸಿದ್ದರಾಮಯ್ಯನವರ ಮನಸ್ಸಲ್ಲಿರುವಂಥದ್ದು. ಇದೆಲ್ಲವಕ್ಕೂ ಸಹ ಒಂದು ರೀತಿ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಅನುಮಾನಾಸ್ಪದವಾಗಿ ನಡೀತಾ ಇರುವಂತಹ ಚಟುವಟಿಕೆಗಳು DK ಶಿವಕುಮಾರ್ ಬಣದಿಂದ ಅದು ಇದು ಒಂದು ಡಿಸ್ಟರ್ಬೆನ್ಸ್ ಆಗಿತ್ತು. ಸೊ ಈ ಡಿಸ್ಟರ್ಬೆನ್ಸ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಹೈಕಮಾಂಡ್ DK ಶಿವಕುಮಾರ್ ಅವರನ್ನ ಅಲ್ಲಿ ಕರೆಸ್ಕೊಳ್ತಿದ್ಯಾ. ಅಸ್ಸಾಂ ಗೆಲ್ಲೋದೊಂದು ಉದ್ದೇಶ, ಅದರ ಜೊತೆಗೆ ಇಲ್ಲಿಯೂ ಸಹ ಅನುಕೂಲ ಆಗುತ್ತೆ. ಆ ಗ್ಯಾಪ್ ಅಲ್ಲಿ ಏಪ್ರಿಲ್ ಒಳಗಡೆ ಸಿದ್ದರಾಮಯ್ಯನವರಿಗೆ ಸಂಪುಟ ವಿಸ್ತರಣೆಗೆ ಅವಕಾಶ ಮಾಡಿಕೊಟ್ಟು DK ಶಿವಕುಮಾರ್ ಅಸ್ಸಾಂ ಚುನಾವಣೆಗಳನ್ನು ಮುಗಿಸ್ಕೊಂಡು ಇಲ್ಲಿ ಬರೋ ಹೊತ್ತಿಗೆನೆ ಇಲ್ಲಿ ಸಿದ್ದರಾಮಯ್ಯನವರಿಗೆ ಇನ್ನೊಂದು ವರ್ಷ ಬ್ರೀದಿಂಗ್ ಸ್ಪೇಸ್ ಕೊಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆಯಾ? ಅದು ಒಂದು ರೀತಿ ಲೆಕ್ಕಾಚಾರ. ಆದರೆ ಸ್ವತಃ ಪ್ರಿಯಾಂಕಾ ಗಾಂಧಿ ಅವರೇ DK ಶಿವಕುಮಾರ್ ಅವರನ್ನ ಅಷ್ಟು ನಂಬಿಕೆಯಿಂದ ಕರ್ಸ್ಕೊಂಡಿದ್ದಾರೆ ಅಂದ್ರೆ DK ಶಿವಕುಮಾರ್ ಮೇಲೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಹೆಚ್ಚಿನ ಒಲವಿದೆ, ಹೆಚ್ಚಿನ ನಂಬಿಕೆ ಇದೆ. ಸೊ ಪ್ರಿಯಾಂಕಾ ಗಾಂಧಿ ಅವರು ಹೈಕಮಾಂಡ್ ಲೆವೆಲ್ ಅಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಬಹುದು ಅನ್ನುವಂತಹದ್ದು ಸಹ ಇನ್ನೊಂದು ಲೆಕ್ಕಾಚಾರ ಇರುತ್ತೆ. ಸೊ ಎಲ್ಲ ಲೆಕ್ಕಾಚಾರಗಳ ನಡುವೆ ಈಗ ಅಸ್ಸಾಂ ಚುನಾವಣೆಗಳಿಗೆ DK ಶಿವಕುಮಾರ್ ವೀಕ್ಷಕರಾಗಿ ಹೋಗ್ತಿದ್ದಾರೆ. ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಅಲ್ಲಿ ಸ್ಕ್ರೀನಿಂಗ್ ಕಮಿಟಿಯ ಅಧ್ಯಕ್ಷರಾಗಿದ್ದಾರೆ. ಸೊ ಈಗ DK ಶಿವಕುಮಾರ್ ಮತ್ತು ಪ್ರಿಯಾಂಕಾ ಗಾಂಧಿ ಇವರ ಒಂದು ನೇತೃತ್ವದಲ್ಲಿ ಅಸ್ಸಾಂನಲ್ಲಿ ಕಾಂಗ್ರೆಸ್ ಚುನಾವಣೆಗಳನ್ನು ಎದುರಿಸಲಿದೆ. ಸೊ ಇದಿಷ್ಟು DK ಶಿವಕುಮಾರ್ ವೀಕ್ಷಕರಾಗಿ, ಪ್ರಿಯಾಂಕಾ ಗಾಂಧಿ ಅವರು ಚುನಾವಣಾ ಅಭ್ಯರ್ಥಿಗಳ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ಒಂದೇ ರಾಜ್ಯದಲ್ಲಿ ಕೆಲಸ ಮಾಡುವ ಹಿನ್ನೆಲೆಯಲ್ಲಿ ನಾವು ನೋಡಬಹುದಾದಂತಹ ಅಂಶಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.